ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮಿನಿ ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಹೇಳ್ತಾ, ಆ್ಯಕ್ಚುಲಿ ನಾನು ಇವತ್ತು ಲಾಗ್ ತೋರಿಸ್ತಾ ಇದ್ದು ಜಸ್ಟ್ 2 ಮಿನಿಟ್ಸ್ ಇದೆ. ಸಾರಿ ಫಾರ್ ಮಿನಿ ಲಾಗ್ ಮಾಡ್ತಾ ಇದ್ದೀನಿ. ನಾನು ಮಾಡ್ತಿರೋ ಇವತ್ತು ಲಾಗಲ್ಲಿ ನಿಮ್ಗೆಲ್ರಿಗೂ ಹೆಲ್ದಿ ಆಗಿರೋ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದು ಎಲ್ರಿಗೂ ಗೊತ್ತಿರುತ್ತೆ ಅಂತ ನಾನು ಅನ್ಕೋತೀನಿ, ಬಟ್ ಇದರಲ್ಲಿ ಮೊಟ್ಟೆ ಯೂಸ್ ಮಾಡಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಬಂದು ಡ್ರಮ್ ಸ್ಟಿಕ್ ಲೀವ್ಸ್ ಬರುತ್ತಲ್ವ, ಸೊ ಇದು ತುಂಬಾ ಒಳ್ಳೆಯದು ಹೆಲ್ತ್ಗೆ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತು. ಇದು ಮಾಡಲಿಕ್ಕೆ ಆನಿಯನ್, ಗ್ರೀನ್ ಚಿಲ್ಲಿ, ಕರಿ ಲೀವ್ಸ್ ಆ್ಯಂಡ್ ಕೊರಿಯಾಂಡರ್ ಪೌಡರ್ ಆ್ಯಂಡ್ ಟರ್ಮರಿಕ್, ಮೊಟ್ಟೆ, ಸಾಲ್ಟ್, ಆಯಿಲ್ ಇಷ್ಟೇ ಬೇಕಾಗೋದು. ಹೇಗೆ ಮಾಡೋದು ಅಂದರೆ ಆಯಿಲ್ಗೆ ಇದೆಲ್ಲ ಹಾಕ್ಕೊಬಿಟ್ಟು ಜಸ್ಟ್ ಫ್ರೈ ಮಾಡ್ಕೊಳ್ಳೋದು. ಆನಿಯನ್, ಕರಿ ಲೀವ್ಸ್, ಗ್ರೀನ್ ಚಿಲ್ಲಿ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಆನಿಯನ್ ಸ್ವಲ್ಪ ಗ್ಲಾಸಿ ಥರ ಆಗಬೇಕು, ತುಂಬಾ ಬೇಯಬಾರ್ದು, ಸ್ವಲ್ಪ ಲೈಟ್ ಆಗಿರಬೇಕು. ಆ ಥರ ಬೇಯಿಸ್ಕೊಂಬಿಟ್ಟು ನಾನು ಇಲ್ಲಿ ಡೈರೆಕ್ಟಾಗಿ ಸೊಪ್ಪನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ನೀರಿಂದ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇದರಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಸಾಲ್ಟ್ ಬಂದು ನಾನು ಆನಿಯನ್ ಹಾಕಿರ್ತೀನಲ್ವ, ಸೊ ಇದೇ ಟೈಮಲ್ಲೇ ನಾನು ಸಾಲ್ಟ್ ಸ್ವಲ್ಪ ಟರ್ಮರಿಕ್ ಹಾಕಿಬಿಟ್ಟು ಸೊಪ್ಪು ಹಾಕಿರ್ತೀನಿ. ಈ ಟೈಮಲ್ಲೇ ಹಾಕೋಬೇಕು. ಸೊಪ್ಪು ಹಾಕೋಕ್ಕಿಂತ ಮುಂಚೆನೇ ಸಾಲ್ಟ್ ಹಾಕ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಜಾಸ್ತಿಯಾಗಿ ಸಾಲ್ಟ್ ಹಾಕೋ ಚಾನ್ಸಸ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಅದು ತುಂಬ ಸೊಪ್ಪು ಕಾಣಿಸುತ್ತೆ, ಬಟ್ ಎಲ್ಲ ಫ್ರೈ ಆದಮೇಲೆ ತುಂಬ ಚೂರಾಗುತ್ತೆ. ಸೊ ಅದಕ್ಕೇ ಆ ಟೈಮಲ್ಲೇ ಸಾಲ್ಟು ಮತ್ತು ಟರ್ಮರಿಕ್ ಹಾಕೋಬೇಕು. ಸೊಪ್ಪು ಈ ಥರ ಬೆಂದ್ಕೊಂಡ್ಮೇಲೆ ಇದಕ್ಕೆ ನಾನು ಮೊಟ್ಟೆ ಹೊಡೆದು ಹಾಕ್ತಾ ಇದ್ದೀನಿ. ನಾನಿಲ್ಲಿ 1-2 ಮೊಟ್ಟೆನ ಯೂಸ್ ಮಾಡ್ತಾ ಇರೋದು. ಫೈನಲ್ ಆಗಿ ಡ್ರಮ್ ಸ್ಟಿಕ್ ಲೀವ್ಸ್ದು ಮೊಟ್ಟೆ ಜೊತೆ ಪಲ್ಯ ರೆಡಿ ಆಯಿತು. ಸೊ ಇದನ್ನು ನಾವು ಚಪಾತಿ ಜೊತೆ ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಈ ಮಿನಿ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಲಾಗಲ್ಲಿ ನಾನು ಬರ್ತೀನಿ ಅಂತ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು.